ಇವತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ನಮ್ಗೆ ಅರ್ಥವಾಯ್ತಾ ಇಲ್ಲ ಅದೇನು ಅಂತ. ಈಗ ಸಂಪುಟದಲ್ಲಿ ಅದಕ್ಕೆ ಒಪ್ಪಿಗೆನೂ ಕೂಡ ಕೊಟ್ಟಿದ್ದಾರೆ ಸಚಿವ ಸಂಪುಟದಲ್ಲಿ. ಇದಕ್ಕೆ ನಿಮ್ಮ ವಿರೋಧ ಇದೆಯಾ, ಪರವಾಗಿದ್ದೀರಾ? ವಿರೋಧ ಇದೆ. ಆಲೇ ನಾವು ಚೀಫ್ ಮಿನಿಸ್ಟರ್ಗೆ ಅವತ್ತು ಬಾಗಿನ ಅರ್ಜಿಗೆ ಬಂದಾಗ ಅದನ್ನ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ವಿ. ಅದು ಏನ್ ಗೊತ್ತಾ ಸರ್, ಈಗ ನಾವು ಹೋಗಿ ನಮ್ಮ ಕನ್ನಂಬಾಡಿ ಕಟ್ಟೆ ಅಂತ ಇವತ್ತು ನಾವು ಪಕ್ಕಕ್ಕೆ ಹೋಯ್ತಾವೆ. ಈಗ ಆಲೇ ಇಂಡಸ್ಟ್ರಿಯಲ್ ಅದ್ಯಾವುದೋ ಒಂದು ಕಾವಲು ಸಮಿತಿ ಬಂದೈತಲ್ಲ, ಅವ್ರು ಬಂದ್ಮೇಲೆ ನಮ್ಮವ್ರನ್ನ ಒಳಗೆ ಕೊಡ್ತಾ ಇಲ್ಲ. ಈಗ ಎಲ್ಲಾನು ಕೊಟ್ಬಿಟ್ಟು ಅವ್ರ ಸೇಫ್ಟಿ ಕೊಟ್ಟಂಗಾಯ್ತು. ನಮ್ KRS ಅವ್ನ ಯಾರೋ ಮಾಡಿ ಬರ್ತಾನ ಅಪಾಯಿಂಟ್ಮೆಂಟ್, ಅವನ ಸುಭದ್ರಕ್ಕೆ ಬಿಟ್ಬಿಟ್ರೆ ಏನಾಗ್ಬೋದು? ಈಗಿಲ್ವಾ ಬೃಂದಾವನಕ್ಕೆ ಇವತ್ತು ವಿಶ್ವವಿಖ್ಯಾತ ಬೃಂದಾವನ ಅಂತಾರೆ. ಅದನ್ನ ಮಾಡಿಫೈಡ್ ಮಾಡಿಬೇಕಾದ್ರೆ ಇವತ್ತಿನ ತಕ್ಕನಾಗಿ ಹಿಂಗೆ ಪರಿಸರ ನಾಶ ಆಗೋದು. ಪರಿಸರದ ಬಗ್ಗೆ ಇದು ಈಗಲೂ 33% ಕಾಡ್ಬೇಕು ಅಂತ. ಈಗ ನಾವು ದುರ್ದೈವ 21-22% ಬಂದಿದ್ವಿ. ಸೋಷಿಯಲ್ ಫಾರೆಸ್ಟ್ರಿ ಇವೆಲ್ಲನೂ ಜಾಸ್ತಿ ಮಾಡಬೇಕು. ಈಗ ಎಲ್ಲಿ ತಪ್ಪು ಬಂದದ್ದು ಅಂದ್ರೆ, ಮೊದಲು RTC ಇರೋನೇ ಭೂಮಿ ಕೊಂಡ್ಕೊಳ್ತಿದ್ದ. ಯಾವಾಗ ಕ್ಯಾನ್ಸಲ್ ಮಾಡಿ 279B ಅವು AB ಅಂತಿದ್ವಲ್ಲ, ಅವೆಲ್ಲನೂ ಇದು ಮಾಡಿದ್ಮೇಲೆ ಈಗ ದುಡ್ಡಿರೋನ್ ತಗೊಬರ್ತಾನೆ, ಇಲ್ಲಿ ಬಂಡವಾಳ ಹಾಕ್ತಾನೆ, ಅಲ್ಲಿ ವ್ಯವಸಾಯನೇ ಮಾಡಲ್ಲ. ದಯಮಾಡಿ ನಿಮ್ಗೆ ಹೇಳೋದು, ಬೆಂಗಳೂರು ಮೈಸೂರು ಹೆದ್ದಾರಿಲಿ ಭತ್ತ ಬೆಳೆಯುವಂತ ಭೂಮಿ, ಕಬ್ಬು ಬೆಳೆಯುವಂತ ಭೂಮಿ, ರೇಷ್ಮೆ ಬೆಳೆಯುವಂತ ಭೂಮಿ, ಚಿನ್ನದಂತ ಭೂಮಿನ ಪಾಳ್ಬಿಟ್ಟಾರೆ. ಯಾಕೆಂದ್ರೆ ಅವ್ರಿಗೆ ಸಾವಿರಾರು ಕೋಟಿ ಇದೆ, ಬೆಳೆದ ಏನಾಗಬೇಕಾಗಿಲ್ಲ. ಅದಕ್ಕೆ ನಾವು ನಮ್ಮ ರೈತ ಸಂಘದ ರಾಜ್ಯ ಸಮಿತಿಗೆ ನಾವು ಹೇಳ್ತಾ ಇದ್ದೀವಿ, ಅದ ಉಳೋದು ಕಾರ್ಯಕ್ರಮ ಮಾಡೋಣ. ಹಿಂಗ್ ಪಾಳ್ಬಿಟ್ಟವ್ರಲ್ಲ, ಉಳೋ ಕಾರ್ಯಕ್ರಮ ಮಾಡೋದು. ನಿಮ್ಗೂ 4 ಮೂಟೆ ಭತ್ತ ಕೊಡ್ತೀವಿ ಅನ್ನೋದು. ನಿಮ್ತವೇನೋ ನಾವು ಬಿಟ್ಟಿ ಉಳಿಕಿಲ್ಲ, ಅಲ್ದವ್ರು ನೀವೇ ಉತ್ತಿ ವ್ಯವಸಾಯ ಮಾಡಿ. ಈ ರೀತಿ ಪಾಳು ಬಿಟ್ಟಿರೋನ ಫಸ್ಟ್ ನಾವು ಅಟ್ಯಾಕ್ ಮಾಡಬೇಕು. ಈಗ ಎಂತೆಂತವ್ರು ಅವ್ರು ಬೇಕಾಗೇ ಇಲ್ಲ. ಅವ್ರ ಭತ್ತನೂ ಅಕ್ಕಿನೂ ಬೇಕಾದ್ರೆ ಫಾರಿನ್ ತರಿಸ್ಕೊಂಡು ಊಟ ಮಾಡೋ ಅಂತ ಜನ. ಅವರು ಎಲ್ಲಿ ಭತ್ತ ಬೆಳೀತಾರೆ ಅಲ್ಲಿಂದ ತರಿಸ್ತಾರೆ. ಹಿಂಗೆ ಪರಿಸರದ ಮೇಲೆ ನಾವು ಯಾವತ್ತು ಅಟ್ಯಾಕ್ ಮಾಡಿದ್ಲೇ ಇದೀವಿ. ಈಗ ಆಲೇ ನಾವು ಅನುಭವಿಸ್ತಾ ಇದ್ದೀವಿ. ಈಗ ನಾವು ಇವತ್ತೇ ನಮ್ಮ ದೂರಕ್ಕೆ ಹೋಗೋದು ಬೇಡಿ, ಕೊಡಗು ನಮ್ಮ ಕಡೆ ಎಲ್ಲ ಕಡೆನೂ ಇದು ಅನಾಹುತ ಸೃಷ್ಟಿ ಮಾಡುತ್ತೇ ಇದ್ದೇವೆ ಪ್ರಕೃತಿ. ಯಾಕೆಂದ್ರೆ ಪ್ರಕೃತಿಯ ನಾವು ಅತ್ಯಾಚಾರ ಮಾಡ್ತಾ ಇವೆ, ಆದ್ರಿಂದ ಅನಾಹುತ ಸೃಷ್ಟಿ ಆಗ್ತಾ ಇದೆ. ನೀರ ಬಿಟ್ಟಿರುವೆ. ಈಗೇನೋ ಒಂದು ಟ್ರ್ಯಾಕ್ಟರ್ ಬಿದ್ದೋಗಿ ಒಬ್ಬ ವ್ಯಕ್ತಿ ಸತ್ತೋದ ಕಾಳೆನಹಳ್ಳಿ ಹತ್ರ, ಕನ್ನಲ್ಗಿಂತ ಮೊದಲು. ಅದಕ್ಕೋಸ್ಕರ ಒಂದು ದಿವಸ ನಿಲ್ಸಿದ್ರು. ನೀರು ತಲುಪಲೇಬೇಕು. ನಾವು ಮೊದಲೇ ಬಡ್ಕೊಂಡು, ನಿಮಗೆ ಗೊತ್ತಿಲ್ಲ, ಈಗ 348 ಕೋಟಿ ಮಾಡುವಾಗ ಇನ್ನೊಂದು 100 ಕೋಟಿ ಮಾಡಿಸ್ಕೊಂಡು ಫಸ್ಟು ಡಿಸ್ಟ್ರಿಬ್ಯೂಷನ್ ಚಾನಲ್ನ ನೀವು ರೆಡಿ ಮಾಡಿ ಅಂತ. ಈಗ ಮೇನ್ ಚಾನಲ್ನೇ ನೀರು ಬಂದ್ಬಿಡ್ತದೆ, ಕಿರು ನಾಲ್ವೆಗಳಲ್ಲಿ ಹೋಯ್ತಾ ಇಲ್ಲ. ರೆಡಿ ಮಾಡ್ಕೋಬೇಕು ಅಧಿಕಾರಿಗಳಿಗೆ ಇದಿದ್ವು ಸರ್, ಅವ್ರಿಗೆ ಮಾಡ್ಕೋಬೇಕು. ಅವ್ರ ಕೆಲಸವೇ ಅವ್ರಿಗಾಯ್ತು, ಮಾಡ್ಕೋಬೇಕು. ಅದೇ ನೆಪ ಹೇಳ್ಕೊಂಡು ಈಗ ನಿಲ್ಸ್ಬಿಟ್ಟವ್ರ 18 ದಿನ ಬಿಟ್ರು. ಇಲ್ಲ ಈಗ ನಿಲ್ಸಿಲ್ಲ. ಆ ಟ್ರ್ಯಾಕ್ಟರ್ ಬಿದ್ದೋಗಿರೋದ್ರಿಂದ ಒಂದ್ ದಿವ್ಸ ನಿಲ್ಸಿದ್ರು, ಬಿಟ್ಟವ್ರೆ. ಇಲ್ಲ ಸುಮಾರು ಕಡೆ ಸರ್. ಇಲ್ಲ ಇನ್ನೂ ತಲುಪ ಇಲ್ಲ. ಇವ್ರು ಹೇಳ್ದಂಗೆ ಇನ್ನೂ ಅಲ್ಲಿ. ಹೌದು, ನಿನ್ನೆ ಮಳವಳ್ಳಿ ಪ್ರೊಟೆಸ್ಟ್ ಆಗಿದೆ. ಕೊಪ್ಪ ಭಾಗಕ್ಕೆ ಇನ್ನೂ 25 ದಿನ ಬೇಕು ಅಲ್ಲಿಗೆ ನೀರು ರೀಚ್ ಆಗೋದಕ್ಕೆ. ತಲುಪಿಲ್ಲ ಇನ್ನೂ. ಪೊಲೀಸರಿಗೆ ಕಟ್ಟು ಪದ್ಧತಿ ಏನ್ ಅವಶ್ಯಕತೆ? ಕಟ್ಟು ಪದ್ಧತಿ ಇಲ್ಲ, ಅದು ಅವೈಜ್ಞಾನಿಕ. ಯಾಕೆ ಕೊಟ್ಟು ಮತ್ತೆ SCL ಅಂತ ಕೇಳಿದೆ. ಅಂದ್ರೆ ನೀವು ಅದ ಹೆಂಗೆ ಕಟ್ಟು ಪದ್ಧತಿ ಕೊಡ್ತಾರೆ ಸರ್? ಈಗ ಏನ್ ಗೊತ್ತೇ, ಇನ್ಫ್ಲೋ 7-8 ಸಾವಿರ ಅದೇ, ಇಲ್ಲಿ ಬಿಡೋದು 5,000 ಕಾಲುವೆಗಳು ಬಿಡೋದು. ಇನ್ಫ್ಲೋ 7-8 ಸಾವಿರ ಇದ್ಮೇಲೆ ಅವನ ಹೆಂಗ್ ನಿಲ್ಲಿಸ್ತಾನೆ? ಆ SC ಗೊತ್ತಾಗಿಲ್ಲ ಅವನಿಗೆ. ತಿರ್ಗಾ ಹೇಳ್ತಾರೆ, ನೀವು ಒಂದು ಹೇಳಿಕೆ ಕೊಡ್ರಿ ಅಂದ್ರೆ ನಿನ್ನೆ, ಸರ್ ನಾನು ಕೊಡಿಕಿಲ್ಲ, ನೀವೇ ಹೇಳ್ಬಿಡಿ ಅಂತ. ನಾನು ಅಲ್ಲ, ಈಗ ಕ್ಯಾನ್ಸಲ್ ಮಾಡ್ಸಕ್ ಏನಾದ್ರು ಮಾಡ್ಬೇಕಲ್ವಾ? ಕೆಲವು ಶ್ರಮಿಕರು ಕೇಳ್ದ, ಇಲ್ಲ ಅದು ಮುಂದಿನ ಬೆಳೆ ಕೊಡೋಕ್ಕೋಸ್ಕರ ಅಂತ ಅವ್ರು ಅದನ್ನ ಯಾವಾಗ ಮಾಡ್ಕೋಬೇಕು ಗೊತ್ತಾ ಸರ್? ಇನ್ಫ್ಲೋಗಿಂತ ಔಟ್ಫ್ಲೋ ಜಾಸ್ತಿ ಆದಾಗ, ಈಗ ನಾವು ಏನ್ ಔಟ್ಫ್ಲೋ ಬಿಡ್ತಾ ಇರ್ತೀವಿ ಅಷ್ಟು ಇನ್ಫ್ಲೋ ಬಂದಾಗ ಯಾಕೆ ನಿಲ್ಲಿಸ್ಬೇಕು? ಇದು ಎಲ್ಲರಿಗೂ ಕಾಮನ್, ಸಾಮಾನ್ಯ ಜ್ಞಾನ. ಈಗ 5,000 6,000 ಅಲ್ಲಿ KRS ಬರ್ತದೆ ಅಂದಾಗ ಇಲ್ಲ 5,000 ಬಿಡ್ಲೇಬೇಕು. ಈಗ ಯಾಕೆ ನಿಲ್ಲಿಸ್ತಾರೆ? ಈಗ ಒಂದು 10, 15, 20 ಸಾವಿರ ಈಗ ನಿಂತಿದ್ರು ಬರ್ತಾರೆ. ಈಗ ಹೇಳ್ದಂಗೆ ಸಾಮಾನ್ಯ ಜ್ಞಾನವನ್ನು